ಇಂದಿರಾ ಕ್ಯಾಂಟೀನ್ ಮಡಿಕೇರಿ ವೇದಿಕೆ ಕಾರ್ಯಕರ್ತರುಗಳು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ ಮೇಡಮ್. ನಿಮ್ಮ ಇದ್ರ ಮೇಲೆ ಕಂಪ್ಲೇಂಟ್ ಬಂದಿದೆ ಚೆನ್ನಾಗಿರಲ್ಲ ಅಂತ, ಅದಕ್ಕೆ ನೋಡೋಣ ಅಂತ ಬಂದಿದ್ದೆ ರಕ್ಷಣಾ ವೇದಿಕೆಯಿಂದ. ಬಾತ್ರೂಮ್ ಹಂಗಿದೆ. ನೋಡಿ ಎಷ್ಟು ಗಲೀಜಿದೆ, ಒಳಗಡೆ ಹೋಗಕ್ಕಾಗಲ್ಲ, ಯೂಸ್ ಮಾಡಕ್ಕಾಗಲ್ಲ, ಆ ತರ. ಈ ಕಡೆ ತೆಗೆದು ನೋಡಿ. ಇದು ಗಲೀಜುಂಟು ಸರ್, ಇದು ತುಂಬಾ ಏನು ನೀಟಿಲ್ಲ, ತುಂಬಾ ಗಲೀಜಾಗಿದೆ. ಅಲ್ಲೇನಿದೆ ನೋಡಿ, ಅಲ್ಲಿ ಏನೋ ಇದೆಯಲ್ಲ, ಆನೆ ಮಾಡಲ್ವಾ? ನಾವು ಇಟ್ಟಿದ್ರಿ ಅದಕ್ಕೆ ಕೇಳಿದೆ. ಅದು ಅದ್ರಲ್ಲಿ ಇಟ್ಕ ಮೇಡಮ್ ಅಮೌಂಟ್ ಎಷ್ಟು ತಗೋತಿದ್ರಿ ಊಟಕ್ಕೆ? ತಿಂಡಿಗೆ 5 ರೂಪಾಯಿನಾ? ತಿಂಡಿಗೆ 5 ರೂಪಾಯಿ ಆ್ಯಕ್ಚುಲಿ ತರಬೇಕು ನೀವು. ಇಲ್ಲ 5 ರೂಪಾಯಿ ತಗೋಬೇಕು. ಇನ್ನು ಮುಂದೆ ತಿಂಡಿಗೆ 5 ರೂಪಾಯಿ. ಸರ್ ಕೊಡಿ, ಅವ್ರ ಫೋನ್ ನಂಬರ್ ಕೊಡಿ, ಅವ್ರ ಫೋನ್ ನಂಬರ್ ಮಾಡಿ ಓನರ್ಗೆ. ಸರ್ಕಾರದಿಂದ ಇರೋದು 5 ರೂಪಾಯಿ ಮೇಡಮ್. ನಾಳೆಯಿಂದ ನೀವು 5 ರೂಪಾಯಿನೇ ಮಾಡಬೇಕು ಸರ್. ನಾಳೆ ಎಲ್ಲರೂ ತಿಂಡಿ ಯಾರು ಬಂದರೆ 5 ರೂಪಾಯಿ ಕೊಡಬೇಕು ತಿಂಡಿಗೆ. ಊಟಕ್ಕೆ 10 ರೂಪಾಯಿ ಕೊಡಿ, ಓಕೆನಾ? ಇದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ ಇಂದಿರಾ ಕ್ಯಾಂಟೀನ್ಗೆ ಮಡಿಕೇರಿಲಿ. ನೀವು ತಿಂಡಿಗೆ ಎಷ್ಟು ತಗೋತೀರಾ ಸರ್? ಅಲ್ಲ ನೀವು ಎಷ್ಟು ತಗೋತೀರ? ಗೌರ್ಮೆಂಟ್ ರೇಟ್ ಇರೋದು ಎಷ್ಟು ಸರ್? 5 ರೂಪಾಯಿ. 5 ರೂಪಾಯಿ 10 ರೂಪಾಯಿ ತಗೋತಾ ಇದಾರಲ್ಲ ಸರ್ ಇಲ್ಲಿ. ನಿಮ್ಮ ಇಂದಿರಾ ಕ್ಯಾಂಟೀನ್ ಅವರು 10 ರೂಪಾಯಿ ತಗೋತಾ ಇದ್ದಾರೆ ಮಡಿಕೇರಿಲಿ. ಊಟಕ್ಕೆ 10 ರೂಪಾಯಿನೇ. ಊಟಕ್ಕೆ 10 ರೂಪಾಯಿ ತಗೋಬೇಕು, ತಿಂಡಿಗೆ 5 ರೂಪಾಯಿ ತಗೋಬೇಕು. ನೀವ್ ಹೆಂಗ್ 10 ರೂಪಾಯಿ ತಗೋತಾ ಇದ್ದೀರಾ ಸರ್? ಅದೇ ತಪ್ಪಲ್ವ? ಬಡವ್ರ ಹತ್ರ ಸುಲಿಗೆ ಮಾಡೋದಲ್ವ ನೀವು? ಅಲ್ಲ ಸರ್, 10 ರೂಪಾಯಿ ತಗೊಳಂಗಿಲ್ಲ ಸರ್ ತಿಂಡಿಗೆ. ನಾಳೆಯಿಂದ ಇಲ್ಲಿ ಬೋರ್ಡ್ ಹಾಕ್ಬೇಕು, ನಾಮಫಲಕ ಹಾಕ್ಬೇಕು. ಬೋರ್ಡ್ ಹಾಕಿ ತಿಂಡಿಗೆ 5 ರೂಪಾಯಿ, ಊಟಕ್ಕೆ 10 ರೂಪಾಯಿ ಅಂತ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ ನೋಡಿ. ಲೈಟ್ ಹಾಕೊಳ್ಳಿ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಬಲ್ಬ್ ಇಲ್ಲ. ಮತ್ತೆ ವಾಶ್ರೂಮ್ ಕ್ಲೀನ್ ಇಲ್ಲ, ವಾಶ್ರೂಮ್ ಕ್ಲೀನ್ ಮಾಡಿ. ಬಾತ್ರೂಮ್ ಶೌಚಾಲಯದ ಶೌಚಾಲಯದು ಕ್ಲೀನ್ ಇಲ್ಲ ಸರ್. ಒಬ್ರು ಮನುಷ್ಯ ಹೋಗಕ್ಕಾಗಲ್ಲ, ಆ ತರ ಉಂಟು. ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಸಿ ಬಂದು. ಇಲ್ಲ ಅಂದ್ರೆ ಬೀಗ ಹಾಕೊಳ್ಳಿ. ಇಲ್ಲ ನೀವು ಓಪನ್ ಇರ್ತದಲ್ಲ ಇಂದಿರಾ ಕ್ಯಾಂಟೀನ್, ಆ ಟೈಮಲ್ಲಿ ಓಪನ್ ಮಾಡ್ಕೊಳ್ಳಿ, ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಯಾವ ಬರ್ತಾರ ಕೇಳೋರು? ಬರ್ತೀರಾ ಸರ್? ಈಗ ಫ್ರೀ ಇದ್ರೆ ಬರ್ತೀರಾ ಇಲ್ಲಿಗೆ? ಹುಬ್ಳಿಲಿ ಇದ್ದೀರಾ? ಹೇಳಿ, ಫೋನ್ ಮಾಡಿ ಹೇಳಿ. ಮಾತಾಡೋದು. ಈಗ 5 ರೂಪಾಯಿ ತಿಂಡಿ, ಊಟಕ್ಕೆ 10 ರೂಪಾಯಿ ಅಂತ ಬೋರ್ಡ್ ಹಾಕ್ಬೇಕು. ಅಲ್ಲ ಹೇಳಿ ಸರ್, ಅದು ಜೋರಾಗಿ ಹೇಳಿ ಅವ್ರಿಗೆ, ಮೇಡಮ್ ಅವ್ರಿಗೆ. ಹೇಳಿ ಮೇಡಮ್, ಇಲ್ಲೇ ಇದ್ದಾರೆ, ಕೇಳ್ಕೊಳ್ಳಿ ಎಷ್ಟು ತಿಂಡಿಗೆ ಅಂತ. ಇಲ್ಲ 10 ರೂಪಾಯಿ ಅಲ್ಲ, 5 ರೂಪಾಯಿ ಹೇಳಿ. ಇಲ್ಲ ಹೇಳಿ, ಇಲ್ಲಿ ಇದ್ದಾರೆ, ಹೇಳಿ 5 ರೂಪಾಯಿ ಅಂತ. ಹೇಳಿ ಕೊಟ್ಟಿದ್ದೀನಿ. ಸರಿ ಸರ್, ಎಕ್ಸ್ಟ್ರಾ ತಗೊಂಡ್ರೆ ಅವರು 5 ರೂಪಾಯಿಗೆ ನೀವು ಏನು ಕೊಡ್ತೀರಾ? ಎಷ್ಟು ಕೊಡ್ತೀರಾ 5 ರೂಪಾಯಿಗೆ? ನೀವೇನು ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ಆ ತರ ಫಾಲೋ ಮಾಡಿ ಸರ್. ಡಬಲ್ ತಗೊಂಡ್ರೆ ಡಬಲ್ ಕೊಡ್ತಾರೆ ಅವರು. ಹೇಳಿ.
ಸರ್ ನಿಮಗೆ ಅದೇ ಇಲ್ಲ ಸರ್ ನಿಮ್ದು ಏನು ರೂಲ್ಸು ಇಂದಿರಾ ಕ್ಯಾಂಟೀನ್ ರೂಲ್ಸು ಅದೇ ಫಾಲೋ ಮಾಡ್ಬೇಕು ಸರ್ ನೀವು. ಆಯ್ತು ಸರ್ ಇಲ್ಲ ಕ್ಲೀನ್ ಇದೆ. ಅಧ್ಯಕ್ಷ ಇದು ಪಾತ್ರೆ ತೊಳೆದಿಗೆ ಕ್ಲೀನ್ ಇದೆ, ಅಡುಗೆ ಮಾಡೋದಕ್ಕೂ ಕ್ಲೀನ್ ಇದೆ ಆಯ್ತಾ. ಊಟದೊಂದು ಅವ್ರಿಗೆ ಹೇಳಿ ಇನ್ನು 5 ರೂಪಾಯಿ ತಗೋಬೇಕು ಅನ್ನಿ. ಅಲ್ಲ ತಿಂಡಿದು ಅದೇ ಸರ್ ಪಾರ್ಸಲ್ ಕೊಡೋದು ಅದೇ ತಪ್ಪಾಗ್ತಾ ಇರೋದು. ಮನೆಗೆ ಹತ್ರ ತಗೊಂಡೋಯ್ತಾರಪ್ಪ, ಮನೆಗೆ ಇಲ್ಲ ಈಗಲೇ ಕೊಡಬಾರ್ದು, ಈಗಲೇ ಯೂಸ್ ಮಾಡಿ ವಾಪಸ್ ಹಾಕಿ. ಪಾರ್ಸಲ್ ಕೊಡೋಂಗಿಲ್ಲ, ಫಾಲೋ ಮಾಡಿ. ನಾವೇನು ಬಂದಿದ್ದೀವಿ ಅಂತ ಗೊತ್ತಾಯ್ತಾ ಈಗ? 10 ರೂಪಾಯಿ ತಗೋಬಿಟ್ರೆ ಬಡವರು ಏನಂತ ನೋಡಿ ಅಲ್ಲಿ ಪಾರ್ಸಲ್ ಒದಗಿಸುವುದಿಲ್ಲ ಅಂತ ಕೇಳಿದ್ದಾರೆ ನೋಡಿ. 2 ತಿಂಗಳಲ್ಲ, ಅದು ಪ್ರತಿ 15 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಆಗ್ಬೇಕು. ಯಾಕಂದ್ರೆ ಅದರೊಳಗೆ ಕಸ ಕೂತ್ರೆ ಯಾರು ಜವಾಬ್ದಾರ ಪಾಪ. ಮಾತಾಡಿ ಅಧ್ಯಕ್ಷರೇ, ನೀವೇನು ನೀವು ಮಾತಾಡ್ಬೇಕಲ್ಲಿ. ಅದನ್ನ ನೋಡಿ ಅಧ್ಯಕ್ಷ. ಇದು ನಿಮ್ಮಲ್ಲಿ ಇದು ಕೊಟ್ಟಿಲ್ವಾ ಟ್ಯಾಂಕ್? ಎಷ್ಟು ಟೈಮ್ ಆಯ್ತು ರಿಪೇರಿ ಆಗಿ? ಫುಲ್ ಗಲೀಜಾ? ಊಟ ಚೆನ್ನಾಗಿರಲ್ವಾ? ಓ ತಟ್ಟೆ ನೀವೇ ತೊಳಿಬೇಕಂತ ಯಾರು ಹೇಳಿದ್ದು? ಎಲ್ಲಿ ಒಂದು ನಿಮಿಷ ಮತ್ತೆ ಅವ್ರು ತೊಳಿಬೇಕಂತೆ. ನೀರಿನ ಟ್ಯಾಂಕ್ ರಿಪೇರಿ ನೋಡಿ ಇದು. ಅಲ್ಲಲ್ಲಿ ಹೋಗಿ ಅದು ಫಿಲ್ಟ್ರ್ ನೋಡಿ ಹಂಗಿದೆ. ಈಗ ಇವ್ರ ಹತ್ರ ಹೋಗೋಣ ಬನ್ನಿ, ನಮ್ಮ ಆಫೀಸರ್ ದುರ್ಗಾಗಿ ಮಾಡಿರೋದು. ಗಟ್ಟಿ ಮಾಡಿ ಸಾಂಬಾರು. ಅದು ಆ ಥರ ಕಲರ್ ಇದೆ. ಅಲ್ಲ ನೀರು ಯಾಕೆ ಯಾವ ಕಲರ್ ಇದೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಕಲರ್ ನೋಡಿ ಮೇಡಮ್, ಕಲರ್ ನೋಡಿ ನೀರು ಬರಬಾರ್ದು. ಯಾಕಂದ್ರೆ ನಾಳೆ ಸಮಸ್ಯೆ ಬಂದು ನೀಟಾಗಿ ಕೊಡ್ಬೇಕು. ಯಾಕಂದ್ರೆ ಯಾರು ದೊಡ್ಡವ್ರು ಯಾರು ಬರಲ್ಲ, ಬಡವರು ಮಾಡ್ತಾ ಇರೋದು.